ಸರ್ ನಾವು ಇದು ಈಗ ಓಪನ್ ಆಗಿ ಮಾಡಿದ್ರಲ್ಲ ಈಗ ಆಗ್ಲಿಂದ ನಾವೊಂದು 100 ವರ್ಷ ಆಯಿತಾ. ಚೆನ್ನಾಗಿ ಮಾಡಿದಾರಲ್ಲ. ಹೌದು. ಈಗ ಬಂದಿರೋದಕ್ಕೂ ಆವಾಗ ನೋಡಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ. ನಮ್ಮ ಫ್ರೆಂಡ್ಸ್ ಕಡೆಯಿಂದ ನೋಡ್ತು ನಿಜ ತಲೆ ಕೆಡ್ಸ್ಕೊತಾರೆ ಈ ಥರ ಇದೆಯಾ ಅಂತ. ನೋಡಿ ಮಕ್ಕಳುಗಳೆಲ್ಲ ಆಟ ಆಡೋಕ್ಕೆ ತುಂಬ ವೆರೈಟಿ ಗೇಮ್ಗಳಿದ್ದಾವೆ ಇಲ್ಲಿ ನೋಡಿ. ಬಂದು ಆಟ ಆಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಮಾತ್ರ ಒನ್ ಡೇ ಸಂಡೇ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಮಾತ್ರ ಇಲ್ಲಿ. ಇನ್ಫಾರ್ಮೇಷನ್ಸ್ ಹೇಳ್ತಾ ಹೋಗಿ ಸೊ ದಟ್ ಯಾರು ಎಲ್ಲಾದರೂ ಅಲ್ಲಿ ಹೋದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ. ಸೊ ಗಿವ್ ದಮ್ ಗುಡ್ ಇನ್ಫಾರ್ಮೇಷನ್. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ಅಪ್ಪು ಟ್ರಾವೆಲಿಂಗ್. ನಾನು ಮರ್ವಿ ಪವರ್ ಸ್ಟಾರ್. ಇವತ್ತು ನಾನು ರಾಮದೇವರನ ಕಟ್ಟೆಗೆ ಬಂದಿದ್ದೀನಿ. ನೋಡಿ ಈ ಥರ ಇದೆ. ಈಗ ಹೆಂಗಾಗಿದೆ ಅಂದರೆ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಫುಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಈಗ ರಾಮದೇವ್ರ ಕಟ್ಟೆನ. ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ಇವತ್ತು ರಾಮದೇವ್ರನ್ನ ಕಟ್ಟಿದೆ. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನೋಡಿ. ಎಂಟ್ರೆನ್ಸ್ ಈ ಥರ ಇದೆ. ಇಲ್ಲಿ ವಾಚ್ಮ್ಯಾನ್ ಇದ್ದಾರೆ. ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಸರ್ ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಸರ್ ನಾವು ಇದು ಈಗ ಓಪನ್ ಆಗಿ ಮಾಡಿದ್ರಲ್ಲ ಈಗ ಆಗ್ಲಿಂದ ನಾವೊಂದು 100 ವರ್ಷ ಆಯಿತಾ. ಚೆನ್ನಾಗಿ ಮಾಡಿದಾರಲ್ಲ. ಹೌದು. 1 ವರ್ಷ 2 ವರ್ಷ ಆಯ್ತಂತೆ ಮಾಡಿ. ನೋಡಿ ಒಳಗಡೆ ಬಂತು ಅಂದರೆ ಈ ಥರ ದೊಡ್ಡದಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ವಾವ್, ನೋಡಿ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಮಾತ್ರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಜನ ಬರ್ತಾ ಇದ್ದಾರೆ. ಮೊದಲು ಈ ಥರ ಇರಲಿಲ್ಲ. ನಾವು ಒಂದು 2016-17ರಲ್ಲಿ ಬಂದಿದ್ವಿ. ಈಗ ಬಂದಿರೋದಕ್ಕೂ ಆವಾಗ ನೋಡಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ. ತುಂಬ ಅಂದರೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಇವಾಗ ಎಲ್ಲರನ್ನೂ ನೋಡಿ ವಿಚಾರಿಸ್ಕೊಂಡು ಹೊರಗಡೆ ಬಿಡ್ತಾ ಇದ್ದಾರೆ. ಈ ವಿಡಿಯೋನ ನಮ್ಮ ಫ್ರೆಂಡ್ಸ್ ಕಡೆಯಿಂದ ನೋಡ್ತು ನಿಜ ತಲೆ ಕೆಡ್ಸ್ಕೊತಾರೆ ಈ ಥರ ಇದೆಯಾ ಅಂತ. ಆ ಥರ ಇದೆ ಮಾತ್ರ ಈಗ ಸದ್ಯದ ಪರಿಸ್ಥಿತಿ. ಅಂದರೆ ನಾವು ಬಂದಾಗಿತ್ತು ಇಲ್ಲಿ ಹೋದ ಇವಾಗೇನು ಈ ಥರ ಕಾಣಿಸ್ತಿದೆಯಲ್ಲ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನೋಡಿ. ಫುಲ್ ತುಂಬ ದೊಡ್ಡದಾಗಿದೆ ಮತ್ತು ಫುಲ್ ಗ್ರೀನರಿ ಥರ ಕಾಣಿಸುತ್ತೆ. ಡ್ಯಾಮ್ ಥರ ಇದೆ. ಅದಾದ ತಕ್ಷಣ ಇಲ್ಲಿ ಹೋಗ್ಬೇಕು ನೋಡಿ. ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಸುಮಾರು ಜನ ಬರ್ತಿದ್ದಾರೆ, ಪ್ರವಾಸಿಗರು ತುಂಬ ಜನ ಬರ್ತಾಯಿದ್ದಾರೆ, ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ಮಳೆ ಇಲ್ದಿರೋ ಕಾರಣ ಒಂಥರ ಚೆನ್ನಾಗಿ ಕಾಣುತ್ತೆ. ಇನ್ನೂ ಮಳೆ ಇತ್ತು ಅಂದರೆ ಸ್ವಲ್ಪ ಹಿಂಸೆ ಆಗ್ಬೋದೇನೋ. ಅಲ್ಲ, ಮಳೆಯಲ್ಲೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮಳೆ ಇರೋದ್ವಲ್ಲ ಆರಾಮಾಗಿ ಬರ್ತಾಯಿದ್ದಾರೆ. ಬನ್ನಿ ಹಂಗೆ ಈಗ ನಡ್ಕೊಂಡು ಹಂಗೆ ಹೋಗೋಣ, ಮಾತಾಡ್ಕೊಂಡು ತೋರಿಸ್ತಾ ಹೋಗ್ತೀನಿ ಒಂದೊಂದು. ನೋಡಿ ಪಕ್ಕದಲ್ಲಿ ಮರ ಯಾವ ಥರ ಇದೆ. ದೊಡ್ಡ ದೊಡ್ಡ ಮರಗಳು. ನಡ್ಕೊಂಡು ಹೋಗೋಕ್ಕೆ ಒಂಥರ ಚೆನ್ನಾಗಿದೆ. ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ನೋಡೋಣ ಮುಂದೆ ಡ್ಯಾಮ್ ಇದೆ, ಯಾವ ಥರ ಕಾಣುತ್ತೆ ನೋಡ್ತೀನಿ ವ್ಯೂ. ತುಂಬ ನೋಡಿ ಮಕ್ಕಳುಗಳೆಲ್ಲ ಆಟ ಆಡೋಕ್ಕೆ ತುಂಬ ವೆರೈಟಿ ಗೇಮ್ಗಳಿದ್ದಾವೆ ಇಲ್ಲಿ ನೋಡಿ. ನೋಡ್ತಾ ಹೋಗ್ಬೋದು. ತುಂಬ ವೆರೈಟಿ ಗೇಮ್ಗಳಿದೆ. ಮಕ್ಕಳುಗಳನ್ನ ಕರ್ಕೊಬಂದು ಆಟ ಆಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಮಾತ್ರ ಒನ್ ಡೇ ಸಂಡೇ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಮಾತ್ರ ಇಲ್ಲಿ. ಇನ್ನು ಡ್ಯಾಮ್ ಹತ್ರ ಹೋಗ್ತೀನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಕೆಲಸ ಮಾಡ್ತಾಯಿದ್ದಾರೆ, ಕೆಲವೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಸುಮಾರು ಜನ ಬಂದಿದ್ದಾರೆ ನೋಡೋಕ್ಕೆ ಅಂತ ಪ್ರವಾಸಿಗರು. ನೋಡಿ ವಾವ್, ಏನು ಸಖತ್ತಾಗಿ ಕಾಣಿಸ್ತಿದೆ ಗುರು. ಸಖತ್ತಾಗಿ ಕಾಣಿಸ್ತಿದೆ ಮಾತ್ರ. ವಾವ್, ಹೆಂಗೆ ಕಾಣಿಸ್ತಿದೆ ನೋಡಿ ಗುರು. ವಾವ್, ಒಳಗಡೆ ಹೋಗೋಂಗಿಲ್ಲ, ಇಲ್ಲೇ ಸ್ಟಾಪು. ಪ್ರಕಟಣೆ ಹಾಕಿದ್ದಾರೆ ಇಲ್ಲಿ ಹೋಗೋಂಗಿಲ್ಲ. ಏಕೆಂದರೆ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಯಾರು ಹೋಗೋಂಗಿಲ್ಲ ಅಂತ ಹೇಳಿದ್ದಾರೆ.
ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ, ಅಲ್ಲಿ ಹೋಗ್ತಿದ್ದಾರೆ. ಆ ಕಡೆ ಎಂಟ್ರೆನ್ಸ್, ಅಲ್ಲಿಂದ ನಿಂತ್ಕೊಂಡು ನೋಡೋಣ, ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ನಡ್ಕೊಂಡು ಹೋಗ್ಬೇಕಲ್ಲೂ ಸಹ ಸಖತ್ತಾಗಿ ಕಾಣುತ್ತೆ ಮಾತ್ರ. ತುಂಬ ಚೆನ್ನಾಗಿದೆ ನೋಡಿ. ಸೈಡಲ್ಲೆಲ್ಲ ಇಲ್ಲೂ ಸಹ ನೀರು ಬಂದಿದೆ ನೋಡಿ. ಇಲ್ಲೂ ಸಹ ಗಿಡಗಳೆಲ್ಲ ಹಾಕಿದ್ದಾರೆ, ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ತುಂಬ ಬಗೆಯ ಗಿಡಗಳನ್ನ ಹಾಕಿದ್ದಾರೆ ಮಾತ್ರ. ನೋಡೋರಿಗೆ ಸಖತ್ ಖುಷಿ ಆಗುತ್ತೆ ಮತ್ತು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದು ಮೇಲ್ಗಡೆಯಿಂದ ನೋಡೋಕ್ಕೆ ಬಂದವರೆಲ್ಲ ಅಲ್ಲೂ ಹೋಗ್ಬೋದು, ಕೆಳಗಡೆ ಬಂದು ಇಲ್ಲೂ ಸಹ ನೋಡ್ಬೋದು. ಇಲ್ಲೂ ಸಹ ಚೆನ್ನಾಗಿದೆ. ಮೋಡ ಕವಿದ ವಾತಾವರಣ, ಮಳೆ ಬರುವ ಸಾಧ್ಯತೆ ಇದೆ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ. ಬಟ್ ನಾವು ಹುಡುಕ್ತಿರೋ ಜಾಗ ಯಾವುದು ಅಂದರೆ, ನಾವು ಬಂದು ನಿಂತ್ಕೊಂಡು ಒಂದು ಫೋಟೋದ ತೆಗೆಸ್ಕೊಂಡಿದ್ವಿ. ಅದು ಜಾಗ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ನೋಡೋಣ, ಮತ್ತು ಅದನ್ನೇ ಈ ರೇಂಜಿಗೆ ಮಾಡಿದ್ದಾರಾ ಏನು ಗೊತ್ತಾಗ್ತಿಲ್ಲ. ಬೇಕಾದ್ರೆ ನಿಮಗೆ ಹಳೆ ಫೋಟೋನ ಹಾಕ್ತೀನಿ, ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು ಬಂಡೆ ಮೇಲೆಲ್ಲ. ಬಟ್ ಇದು ಯಾವ ಜಾಗ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲಿ ಬಂದು ನಿಂತ್ಕೊಂಡಿದ್ವಿ, ಎಲ್ಲಿ ಫೋಟೋ ತೆಗೆಸ್ಕೊಂಡಿದ್ವಿ ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಥರ ಆಗಿಬಿಟ್ಟಿದೆ. ಇದು ನನ್ನ ಹಳೆಯ ವಿಡಿಯೋ. ಇದು ರಾಮದೇವ್ರ ಕಟ್ಟೆ ಮೊದಲು ಇದ್ದಂತಹ ಜಾಗ ಇದು ನೋಡಿ. ಮೊದಲು ಸಹ ಸಖತ್ತಾಗಿ ಕಾಣಿಸ್ತಾ ಇತ್ತು. ಯಾವ ಥರ ಇತ್ತು ನೋಡಿ ಮೊದಲು. ಇವಾಗ ಈ ಜಾಗ ಇದೆಯಾ ಅನ್ನೋದೇ ಇವಾಗ ಗೊತ್ತಾಗ್ತಿಲ್ಲ. ಆ ರೇಂಜಿಗೆ ಡೆವಲಪ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಮಾತ್ರ ನೋಡಿ. ನಿಮಗೆ ಗೊತ್ತಾಗ್ತಿದೆಯಾ? ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ತೋರಿಸ್ತೀನಿ ಯಾವ ಥರ ಇದೆ ಅಂತ ಕೆಳಗಡೆಯಿಂದ. ನೋಡಿ ಈ ಥರ ಇದೆ, ಎಷ್ಟು ಆಗ್ತಾ ಇದೆ ನೋಡಿ. ತುಂಬ ಚೆನ್ನಾಗಿದೆ. ಬನ್ನಿ ವಿಸಿಟ್ ಕೊಡಿ. ನೀರಂತೂ ತುಂಬಿ ತುಳ್ಕಾಡ್ತಿದೆ ನೋಡಿ. ಯಾವ ಥರ ತುಂಬಿ ಸುರಿದು ಹೋಗ್ತಾ ಇದೆ ನೀರು ನೋಡಿ. ನೀರು ಹೋಗ್ತಾ ಇದೆ. ನಮ್ಮ ಹಾಸನದಲ್ಲೂ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನಮಗೆ ಇಷ್ಟೊಂದೇ ಗೊತ್ತಾಗ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಾಮದೇವ್ರ ಕಟ್ಟೆನ. ವಿಸಿಟ್ ಕೊಡಿ. ಅಕಸ್ಮಾತ್ ಫ್ರೀ ತಂದರೆ ಮಿಸ್ ಮಾಡ್ಕೊಂಡೇ ಬೇಡಿ, ಬನ್ನಿ ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಏನು ಧುಮುಕ್ತಿದೆ ಗುರು, ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಹೆಂಗೇನೆ. ಬಟ್ ಎಂಜಾಯ್ ಮಾಡೋಕ್ಕಾಗಲ್ಲ, ಜಸ್ಟ್ ನೋಡ್ಕೊಂಡು ಖುಷಿ ಪಡ್ಬೇಕಷ್ಟೇ. ಎಲ್ಲ ಇಳಿಯೋದು ಇದು ಮಾಡೋದೆಲ್ಲ ಮಾಡೋಂಗಿಲ್ಲ. ಮಳೆ ಜೋರಾಗ್ತಾ ಇದೆ ಹೇಳುವ. ಮಳೆ ಸ್ಟಾರ್ಟ್ ಆಯಿತು. ಚೆನ್ನಾಗಿರುತ್ತೆ ಮಾತ್ರ. ಮಳೆ ಜೋರಾಗ್ತಾ ಇದೆ. ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೋಗೋಣ ಇಲ್ಲಿ. ನಿಮ್ಮ ಹೆಸರು? ನೀವೇನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ನೋಡೋದು? ನಿಮ್ಮ ಹೆಸರು? ಅನ್ಸಮಿ ಅಂತ. ಎಲ್ಲ ನೀವೇ ಇದು ಮಾಡಿರೋದಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು. ನೀವು ಗಿಡ ಎಲ್ಲ ನೀವೇ ನೋಡ್ತಿರೋದು? ನಿಮ್ಮ ಹೆಸರು? ಹಾಂ, ಹೌದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ. ನೋಡ್ತಿರೋ ಒಂಥರ ಖುಷಿ ಆಗುತ್ತೆ ಮಾತ್ರ ಇಲ್ಲಿ ಬಂದಾಗ. ಶಿಫ್ಟ್ ವೈಸ ಹೆಂಗೆ? ಇಲ್ಲ ಸರ್, ಡ್ಯೂಟಿ ಮಾಮೂಲಿ. ಹಾಂ, ಈಗ ಗೊರೂರಿಗೆ ಹೋಗ್ಬಿಟ್ಟು ಬಂದ್ರಾ? ಹಾಂ, ಗೊರೂರಿಗೆ ಹೋಗಿದ್ವಿ. ಈ ಗೊರೂರು ನೀರೇ ಅಲ್ವಾ ಹಿಂಗೆ ಬರೋದು? ಅದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಮೊದಲು ಬಂದಾಗ ಈ ಥರ ಇರಲಿಲ್ಲ. ಇವಾಗ ಬಂದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈಗ ಒಂಥರ ಇಲ್ಲಿಗೆ ಬರೋಕ್ಕೂ ಒಂಥರ ಬೇರೆ ಕಡೆ ಎಲ್ಲ ಹೋಗಬೇಕಾಗಿಲ್ಲ. ಈಗ ಒಂಥರ ರೆಸಾರ್ಟ್ ಆಗಿರೋದಕ್ಕೂ ಈ ಥರ ಮಾಡಿರೋದಕ್ಕೂ ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಗಿಡಗಳೆಲ್ಲನೂ. ಹಾಂ, ಥರ ನೋಡೋಕೆ ಒಂಥರ ಖುಷಿ ಆಗುತ್ತೆ ಬಂದವ್ರಿಗೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಹಿಂಗೆ ಮಾಡ್ತೀರಿ, ಬರ್ತಾ ಇರ್ತೀವಿ ನಾವು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಆ ಶ್ರಮಕ್ಕೆ ಒಂದು ಚಪ್ಪಾಳೆ ಹೊಡಿಲೇಬೇಕು. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಿಡಗಳನ್ನ ನೋಡಿ. ಥರ ಕಾಣುತ್ತೆ ಮತ್ತು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇಷ್ಟು ದಿನ ನಾನೇ ಮಿಸ್ ಮಾಡ್ಕೊಂಡಿದ್ದೆ ಅನ್ನಿಸ್ಬಿಡ್ತು ಇಲ್ಲಿಗೆ ಬಂದು. ಅಷ್ಟು ಖುಷಿಯಾಯಿತು ಮಾತ್ರ ಈ ಜಾಗ ನೋಡಿ. ನೋಡಿದವ್ರು ಮಾತ್ರ ಹಾಸನದ ಅಕ್ಕಪಕ್ಕ ಯಾರು ಇತ್ತು ಅಂದರೆ ಬನ್ನಿ, ಮಿಸ್ ಮಾಡ್ಕೊಬೇಡಿ.